ಓಂ ಮಹಾಲಕ್ಷ್ಮಿಯೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ತುಲಾ ರಾಶಿಯವರ ಜೀವನದಲ್ಲಿ 2025ರಲ್ಲಿ ನಡೆಯುವಂತಹ 6 ಚಮತ್ಕಾರಗಳು ಹಾಗೂ ಯಾವ ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ತುಲಾ ರಾಶಿಯವರಿಗೆ 2025ರಲ್ಲಿ ಗೋಚಾರದ ಪ್ರಕಾರ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ತುಲಾ ರಾಶಿಯ ಅಧಿಪತಿ ಶುಕ್ರ ಗ್ರಹ ನಿಮ್ಮ ಪಂಚಮ ಭಾವದಲ್ಲಿ ಶನಿ ಗ್ರಹದ ಜೊತೆಗೆ ಸ್ಥಿತವಾಗಿದೆ. ಕುಟುಂಬ ಸ್ಥಾನದಲ್ಲಿ ಬುಧ ಗ್ರಹ, ತೃತೀಯ ಭಾವದಲ್ಲಿ ಸೂರ್ಯ ಗ್ರಹ, 6ನೇ ಭಾವದಲ್ಲಿ ರಾಹು ಗ್ರಹ, ಅಷ್ಟಮದಲ್ಲಿ ಗುರುಗ್ರಹ, ದಶಮ ಭಾವದಲ್ಲಿ ಮಂಗಳ ಗ್ರಹ, ವ್ಯಯಭಾವದಲ್ಲಿ ಕೇತು ಗ್ರಹ ಸ್ಥಿತವಾಗಿದೆ. ಮೊದಲನೆಯದಾಗಿ ನಿಮ್ಮ ರಾಶ್ಯಾಧಿಪತಿ ಶುಕ್ರ ಗ್ರಹ ಪಂಚಮ ಭಾವದಲ್ಲಿ ಸ್ಥಿತವಾಗಿದೆ. ಫೆಬ್ರವರಿ ತಿಂಗಳಲ್ಲಿ 6ನೇ ಭಾವಕ್ಕೆ, ಮಾರ್ಚ್ ತಿಂಗಳಲ್ಲಿ ಸಪ್ತಮ ಭಾವಕ್ಕೆ, ಏಪ್ರಿಲ್ ತಿಂಗಳಲ್ಲಿ ವೃಷಭ ರಾಶಿಗೆ ಪ್ರವೇಶಿಸುತ್ತದೆ. ಮಾರ್ಚ್ ಏಪ್ರಿಲ್ ತಿಂಗಳವರೆಗೂ ತುಲಾ ರಾಶಿ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಟೈಮ್ ಆಗಿರುತ್ತದೆ. ಹೊಸ ಕೋರ್ಸ್ಗಳಿಗೆ ಜಾಯ್ನ್ ಆಗಬಹುದು ಅಥವಾ ಏಪ್ರಿಲ್ ತಿಂಗಳಲ್ಲಿ ಹೈಯರ್ ಎಜುಕೇಷನ್ ಮಾಡಬಹುದು. ಹೈಯರ್ ಸ್ಟಡಿಗೋಸ್ಕರ ಹೊರ ದೇಶಕ್ಕೆ ಪ್ರಯಾಣವನ್ನು ಮಾಡುವಂತಹ ಯೋಗ ತೋರಿಸ್ತಾ ಇದೆ. ಉದ್ಯೋಗಕ್ಕಾಗಿ ಹೊರದೇಶಕ್ಕೆ ಹೋಗುವ ಯೋಗವಿದೆ. ಶುಕ್ರ ಗ್ರಹ ನಿಮ್ಮನ್ನು ವಿಪರೀತ ಕಷ್ಟದ ಪರಿಸ್ಥಿತಿಯಿಂದ ಹೊರಗಡೆ ಕರೆದುಕೊಂಡು ಬರುವಂತಹ ವರ್ಷವಾಗಿದೆ. ಎರಡನೆಯದಾಗಿ ತುಲಾ ರಾಶಿಯವರಿಗೆ ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ ಯಾವುದೂ ಇರುವುದಿಲ್ಲ ಈ ವರ್ಷ. ಶನಿ ಗ್ರಹ ಪಂಚಮ ಸ್ಥಾನದಿಂದ 6ನೇ ಭಾವಕ್ಕೆ ಮಾರ್ಚ್ 29, 2025ಕ್ಕೆ ಪರಿವರ್ತನೆಯಾಗಲಿದೆ. ನಿಮ್ಮ ಪ್ರೀತಿಯ ಜೀವನ ಏಪ್ರಿಲ್ ತಿಂಗಳವರೆಗೂ ಚೆನ್ನಾಗಿರುತ್ತದೆ. ಏಪ್ರಿಲ್ ತಿಂಗಳ ಒಳಗೆ ನಿಮಗೆ ಹೊಸ ವ್ಯಕ್ತಿಗಳ ಪರಿಚಯವಾಗುತ್ತಾರೆ. ಮೂರನೆಯದಾಗಿ ತುಲಾ ರಾಶಿಯವರ ಜೀವನದಲ್ಲಿ ನಡೆಯುವಂತಹ ಚಮತ್ಕಾರ, 2025ರಲ್ಲಿ ಶನಿ ಗ್ರಹ 6ನೇ ಭಾವಕ್ಕೆ ಪರಿವರ್ತನೆಯಾದಾಗ ಏಪ್ರಿಲ್ ತಿಂಗಳ ನಂತರ ರೋಗ, ಋಣ, ಶತ್ರುಗಳಿಂದ ವಿಮುಕ್ತಿಯನ್ನು ಹೊಂದುತ್ತೀರಾ. ನಿಮಗೆ ಇಷ್ಟು ದಿನ ಇದ್ದಂತಹ ಸಾಲಗಳು, ಲೋನ್ಗಳನ್ನು ಈ ವರ್ಷ ಸಂಪೂರ್ಣವಾಗಿ ಕ್ಲಿಯರ್ ಮಾಡಿಕೊಳ್ತೀರಾ. ಕೋರ್ಟಲ್ಲಿ ಕೇಸ್ಗಳು ನಡೆಯುತ್ತಿದ್ದರೆ ನಿಮಗೆ ಜಯ ಸಿಗುವಂತಹ ವರ್ಷವಿದು. 2025ರಲ್ಲಿ ತುಲಾ ರಾಶಿಯವರಿಗೆ ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗಲಿದೆ. ನಿಮ್ಮ ಆರೋಗ್ಯದಲ್ಲಿ ವೃದ್ಧಿಯಾಗುತ್ತದೆ. ನಿಮಗೆ ಕಾಟ ಕೊಡುತ್ತಿದ್ದಂತಹ ಶತ್ರುಗಳ ಹಾವಳಿಯೂ ಸಹ ಸಂಪೂರ್ಣವಾಗಿ ಕಡಿಮೆಯಾಗಲಿದೆ. ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ ಏಪ್ರಿಲ್ ತಿಂಗಳ ನಂತರ. ಹಾಗೂ ನಿಮ್ಮ ಪ್ರೀತಿಯ ಜೀವನದಲ್ಲಿ ವಾದ ವಿವಾದಗಳು ಉಂಟಾಗುವಂತಹ ಸಾಧ್ಯತೆ ಇರುವುದರಿಂದ ಆದಷ್ಟು ಸಮಾಧಾನವಾಗಿ ಇರಬೇಕಾಗುತ್ತೆ. ನಾಲ್ಕನೆಯದಾಗಿ ಗುರುಗ್ರಹ ಮೇ 15ರಂದು ನಿಮ್ಮ ಅಷ್ಟಮ ಭಾವದಿಂದ ನವಮ ಭಾವಕ್ಕೆ 12 ವರ್ಷಗಳ ನಂತರ ಪರಿವರ್ತನೆಯಾಗಲಿದ್ದಾರೆ. ಮೇ ತಿಂಗಳ ನಂತರ ನಿಮ್ಮ ಜ್ಞಾನ, ಕೌಶಲ್ಯಗಳು, ನಿಮ್ಮ ಸ್ಕಿಲ್ಸ್ಗಳು ಹೆಚ್ಚಾಗಲಿದೆ. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಒಳ್ಳೆ ನೇಮ್ ಆ್ಯಂಡ್ ಫೇಮ್ ಸಿಗುವಂತಹ ವರ್ಷವಿದು. ಈ ವರ್ಷ ತುಲಾ ರಾಶಿಯವರಿಗೆ ಗೌರವ, ಮನ್ನಣೆಗಳು ಸಿಗುತ್ತದೆ. ಜೊತೆಗೆ ಮೇ ತಿಂಗಳ ನಂತರ ಧಾರ್ಮಿಕ ಯಾತ್ರೆಗಳನ್ನು ಮಾಡುತ್ತೀರಾ. ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಂತಹ ಯೋಗವಿದೆ. ನಿಮ್ಮ ತಂದೆಯ ಆರೋಗ್ಯದಲ್ಲಿ ವೃದ್ಧಿಯಾಗಲಿದೆ. ನಿಮ್ಮ ತಂದೆಯ ಜೊತೆಗೆ ಇರುವಂತಹ ಪ್ರೀತಿ ಬಾಂಧವ್ಯ ಹೆಚ್ಚಾಗಲಿದೆ. ಗುರುಗ್ರಹ ನಿಮ್ಮ ತೃತೀಯ ಭಾವಕ್ಕೆ ದೃಷ್ಟಿಸುತ್ತಿದೆ. ಆನ್ಲೈನ್ನಲ್ಲಿ ಕೆಲಸ ಮಾಡುತ್ತಿರುವವರು, ಸಾಫ್ಟ್ವೇರ್ ಫೀಲ್ಡಲ್ಲಿ ಇರುವವರಿಗೆ ಹೆಚ್ಚಿನ ಧನಲಾಭವಾಗುವಂತಹ ವರ್ಷವಾಗಿದೆ. ಐದನೆಯದಾಗಿ ಮೇ 18ಕ್ಕೆ ರಾಹು ಗ್ರಹ ನಿಮ್ಮ 6ನೇ ಭಾವದಿಂದ ಪಂಚಮ ಭಾವಕ್ಕೆ ಪ್ರವೇಶಿಸಿದಾಗ ನಿಮ್ಮ ಪ್ರೀತಿಯಲ್ಲಿ ವೈಮನಸ್ಸುಗಳು, ಅನುಮಾನಗಳು ಹೆಚ್ಚಾಗುತ್ತದೆ. ನಿಮ್ಮ ಪ್ರೇಮಿ, ನಿಮ್ಮ ಜೀವನ ಸಂಗಾತಿ ಕಾರಣವಿಲ್ಲದೆ ನಿಮ್ಮ ಮೇಲೆ ವಿನಾಕಾರಣ ಅನುಮಾನ ಪಡಬಹುದು. ಬಹಳ ಸಮಾಧಾನ, ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮೇ ತಿಂಗಳ ನಂತರ. ಇದರ ಜೊತೆಗೆ ಜೀರ್ಣಾಂಗಕ್ಕೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಆದ್ದರಿಂದ ಆರೋಗ್ಯಕರ ಆಹಾರವನ್ನು ಸೇವಿಸಿ. ತುಲಾ ರಾಶಿಯ ವಿದ್ಯಾರ್ಥಿಗಳು ನಿಮ್ಮ ಮನಸ್ಸಿನ ಏಕಾಗ್ರತೆ ಕಡಿಮೆಯಾಗುತ್ತದೆ ಮೇ ತಿಂಗಳ ನಂತರ. ಮೇ ತಿಂಗಳ ನಂತರ ತುಲಾ ರಾಶಿ ವಿದ್ಯಾರ್ಥಿಗಳು ಬಹಳ ಏಕಾಗ್ರತೆಯಿಂದ ವಿದ್ಯಾಭ್ಯಾಸ ಮಾಡಬೇಕಾಗುತ್ತದೆ. ಆರನೆಯದಾಗಿ ತುಲಾ ರಾಶಿಯವರಿಗೆ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ಗಳು ಹೆಚ್ಚಾಗಲಿದೆ 2025ರಲ್ಲಿ. ಹೊಸ ಉದ್ಯೋಗಕ್ಕಾಗಿ ಹುಡುಕಾಟ ಮಾಡುತ್ತಿರುವವರಿಗೆ ಏಪ್ರಿಲ್ ತಿಂಗಳ ನಂತರ ಹೊಸ ಉದ್ಯೋಗಗಳು ಸಿಗುವಂತಹ ಅವಕಾಶಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ನಿಮ್ಮ ಜಾಬಲ್ಲಿ ಒಳ್ಳೆ ನೇಮ್ ಆ್ಯಂಡ್ ಫೇಮ್ ಮತ್ತು ಸಕ್ಸಸ್ಸನ್ನು ಕಾಣುತ್ತೀರಾ 2025ರಲ್ಲಿ. ತುಲಾ ರಾಶಿಯವರು ಉತ್ತಮ ಆರೋಗ್ಯ ಹಾಗೂ ಉತ್ತಮ ವೈವಾಹಿಕ ಜೀವನಕ್ಕೋಸ್ಕರ ಪ್ರತಿನಿತ್ಯ ಪಕ್ಷಿಗಳಿಗೆ ಧಾನ್ಯ, ಕಾಳುಗಳನ್ನು ಕೊಡಬೇಕಾಗುತ್ತೆ.
ಶನಿ ಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಈ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸುತ್ತಾ ಬನ್ನಿ, ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.